ಈಗ ನಂಬಲ್ಲಿ ಕಾಲು ತುಳಿತಗಳು ಅವು ಇವು ಹಾಕವಲ್ಲ, ಆ ಥರ ಈ ಬುರ್ಜ್ ಖಲೀಫಾದಲ್ಲಿ ವರ್ಲ್ಡ್ ಟಾಲೆಸ್ಟ್ ಬಿಲ್ಡಿಂಗಲ್ಲಿ ಯಾಕೆ ಆಗಲ್ಲ ಅಂದ್ರೆ ಇದೇ ಕಾರಣ. ಏನಂದ್ರೆ ಮುಲಾಲ್ ಜಿಲ್ದೇನೆ ಯಾರೇ ಇರಲಿ ಅವ ಸೀದಾ ಎಕ್ಸಿಟ್ ದಾರಿ ತೋರಿಸ್ಬಿಡ್ತಾರೆ. ಲೈಕ್ ಬ್ಯಾರಿಕೇಡ್ ಹಾಕಿ ಮೇನ್ ಎಂಟ್ರೆನ್ಸ್ಗಳು ಏನು ಇರ್ತಾವಲ್ಲ, ಲೂಪ್ ಹೋಲ್ಸ್ ಎಲ್ಲಿಲ್ಲದ ಅವ್ರಿಗೆ ಗೊತ್ತೈತಿ, ಅವೆಲ್ಲ ಕ್ಲೋಸ್ ಮಾಡ್ಬಿಡ್ತಾರೆ. ಮೇನ್ ಎಂಟ್ರೆನ್ಸ್ದು ಡೈರೆಕ್ಟ್ ಸೀದಾ ವಾಪಸ್ ಮೆಟ್ರೋಗೆ ಹೋಗ್ಬಿಡ್ಬೇಕವ ಹಂಗೆ ನಡ್ಕೋತ. ಆ ಟೈಪ್ ಅದನ್ನು ಕ್ಲೋಸ್ ಮಾಡಿ ಲೈಕ್ ವೆಲ್ ಸ್ಟ್ರಕ್ಚರ್ಡ್, ವೆಲ್ ಮೇಂಟೈನ್ಡ್, ಲೈಕ್ ವೆಲ್ ಪ್ಲ್ಯಾನ್ಡ್ ಇದೆಲ್ಲ. ಈಗ ನಾನು ಬರೋಕ್ಕೆ ಆಗ್ತಿರ್ಲಿಲ್ಲ, ಏನಂದ್ರೆ ಒಬ್ರು ನಮ್ಗೆ ಹುಡುಗಿ ಫ್ರೆಂಡ್ ಅದಾರಲ್ಲ, ಅದ್ರ ಸಲುವಾಗಿ ನಾನು ಒಳಗೆ ಬಂದಂಗೆ ಆಯ್ತು. ಇಲ್ಲಾಂದ್ರೆ ನಾನು ಒಳಗೆ ಬರೋಕ್ಕೆ ಆಗ್ತಿರ್ಲಿಲ್ಲ. ಸೊ ಈ ಥರ ನ್ಯಾಷನಲ್ ಫೆಸ್ಟಿವಲ್, ಇದು ನ್ಯಾಷನಲ್ ಇವ್ರದ್ದು ಡೇ ಇದ್ದಾಗ ಅಥವಾ ನ್ಯೂ ಇಯರ್ ಇದ್ದಾಗ ಅಂತನ್ನೆಲ್ಲ ಬಾಯ್ಸ್ಗಳು, ಎಸ್ಪೆಷಲಿ ಸಿಂಗಲ್ ಬಾಯ್ಸ್ಗಳಿಗೆ ಬುರ್ಜ್ ಖಲೀಫಾದಾಗ ಆಲ್ಮೋಸ್ಟ್ ಆಲ್ ಎಂಟ್ರಿನೇ ಇರೋಂಗಿಲ್ಲ. ಇದು ದುಬೈ ಮಾಲಿಗೆ ಹೊಂಟಿವಿ, ದುಬೈ ಮಾಲ್ದಿಂದ ಬುರ್ಜ್ ಖಲೀಫಾ ಹೋಗೋದಿರ್ತೈತಿ, ಹಂಗೆ ಇರ್ತೈತೆ, ದಾರಿನೇ ಹಂಗೆ ಐತಿ. ಸೊ ಹೀಗೆ ಲೈಕ್ ಬರೀ ಫ್ಯಾಮ್ಲಿಗಳಿಗೆ ಬಿಟ್ರೆ ಇಷ್ಟು ಗದ್ದಲ ಐತಿ, ಇನ್ನು ಬಾಯ್ಸ್ಗಳಿಗೆ ಬಿಟ್ಟರೆ ಇನ್ನೂ ಎಷ್ಟು ಗದ್ದಲ ಇರ್ತಿತ್ತು ವಿಚಾರ ಮಾಡ್ರಿ. ಇದು ನೋಡ್ರಿ ಅಕ್ವೇರಿಯಮ್. ಬಟ್ ಈ ಅಕ್ವೇರಿಯಮ್ನ ನಾನು ಇನ್ನೂ ಡಿಟೇಲ್ ಆಗಿ ದುಬೈ ಮಾಲ್ ವ್ಲಾಗ್ನಾಗೆ ಕಂಪ್ಲೀಟ್ ಆಗಿಬಿಟ್ಟಿನಿ. ಈಗ ನಮಗೆ ನೋಡೋದೈತಿ ಫೌಂಟೇನ್ ಶೋ. ಸೊ ಫೌಂಟೇನ್ ಶೋ ಅಂತ ಹಿಂಗೆ ಸೀದಾ ಹೋಗ್ಬೇಕು. ಫೈನಲಿ ಬುರ್ಜ್ ಖಲೀಫಾ ಮುಂದೆ ಬಂದು ನಿಂತೀನಿ. ನೋಡ್ರಿ ಹಿಂದೆ ಕಾಣಿಸ್ತೈತಿ. ಆ್ಯಕ್ಚುಲಿ ಇಲ್ಲಿಗೆ ಬರ್ಬೇಕಂದ್ರೆ ಸರ್ಕಸ್ ಗುರು, ಎಷ್ಟು ಸರ್ಕಸ್ ಅಂದ್ರೆ ಲಿಟ್ರಲಿ ಬಿಡಾಗತ್ತೇ ಇಲ್ಲ. ಲೈಕ್ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಫಸ್ಟ್ ಬ್ಯಾಚುಲರ್ಸಿಗೆ ಪೂರ್ತಿ ಮೆಟ್ರೋದಿಂದ ಹೊರಗೆ ಹಾಕ್ಬಿಟ್ರು ದುಬೈ ಮಾಲ್ದಿಂದ. ಆಮೇಲೆ ದುಬೈ ಮಾಲ್ ಒಳಗೆ ಬಂದೀವಿ, ಮತ್ತು ಹುಡುಗರಿಗೆ ಮತ್ತು ಹುಡುಗಿಯರು ಸೆಗ್ರಿಗೇಟ್ ಮಾಡಿದ್ರು. ಮತ್ತು ಅದಾದ್ಮೇಲೆ ಫ್ಯಾಮ್ಲಿ ಅಂತ ಕನ್ಫ್ಯೂಷನ್ ಆಯಿತು ಅಲ್ಲೊಂದು ಕಡೆ. ಆಮೇಲೆ ಮತ್ತೆ ವಾಪಸ್ ದುಬೈ ಮಾಲ್ ಒಳಗೆ ಹೋಗೋ ಥರ ಆ ದಾರಿನ ಎಲ್ಲ ಬ್ಲಾಕ್ ಮಾಡಿದ್ರು. ನಾವು ಎಲ್ಲೇ ಹೋದ್ರು ವಾಪಸ್ ಮತ್ತೆ ದುಬೈ ಮಾಲ್ ಒಳಗೆ ಓಡಾಡ್ಬೇಕು, ಆ ಥರ ಮಾಡಿದ್ರು. ಫೈನಲಿ ಈಗ ನಾವು ಬುರ್ಜ್ ಖಲೀಫಾ ಫೌಂಟೇನ್ ಶೋ ಮುಂದೆ ಅದೀನಿ. ಇಲ್ಲಿ ನೋಡ್ಬೋದು ನೀವು ಫೌಂಟೇನ್ ಶೋ. ಈಗ ನ್ಯಾಷನಲ್ ಡೇ ಐತಿ ಇವ್ರದ್ದು, ಹಾಗಾಗಿ ಇವ್ರದ್ದು ಫ್ಲ್ಯಾಗ್ ಇದ್ರ ಮೇಲೆ ಬಂದೈತಿ ಲೈಟಿಂಗ್ಸಲ್ಲಿ. ಮತ್ತು ಈಗ ಒಂದು ಸಾಂಗು ಪ್ಲೇ ಆಗತೈತಿ, ಯಾವ ಸಾಂಗ್ ಅಂತ ನನಗೆ ಗೊತ್ತಿಲ್ಲ, ಅರಬಿಕ್ ಸಾಂಗ್ ಐತಿ. ಫೌಂಟೇನ್ ಶೋ ಅಲ್ಲಿ ನಿಂತ್ರೆ ಚಲೋ ಕಾಣ್ತೈತಿ, ಅಲ್ಲಿ ಹೋಗೋಣ. ಸೊ ಫೌಂಟೇನ್ ಶೋ ನೋಡಕ್ಕೆ ಬಂದ್ರೆ ನೀವು, ಇಂತಲ್ಲಿ ಮುಂದೆ ಬಂದು ನಿಂದಿರ್ಬೇಡ್ರಿ, ಅದ್ರ ಬದಲಿ ಸ್ವಲ್ಪ ಹಿಂಗೆ ಹಿಂದೋರಿ. ಅಲ್ಲಿ ಒಂದು ಇದು ಕಾಣ್ತೈತಿ, ಬ್ರಿಡ್ಜ್ ಟೈಪ್ ಐತಿ, ಅಲ್ಲಿ ನಿಂದ್ರಿ, ಮಸ್ತ್ ಕಾಣಿಸ್ತೈತಿ. ಈಗ ನಾ ಅಲ್ಲಿ ಹೋಗಿ ತೋರಿಸ್ತೀನಿ ನೋಡ್ರಿ. ಬಟ್ ಅಲ್ಲಿ ಭಾಳ ಅಂದ್ರೆ ಭಾಳ ಕಂಡಪಟ್ಟಿ ಜನ ಇರ್ತಾರೆ, ನಿಮಗೆ ಅಷ್ಟು ಈಸಿಯಾಗಿ ಹೋಗಕ್ಕೆ ಆಗಲ್ಲ, ಎಸ್ಪೆಷಲಿ ಈ ಥರ ದಿನಗಳ್ದಾಗ. ಬೇರೆ ದಿನದಲ್ಲೆಲ್ಲ ಹೋಗ್ಬೋದು. ಸೊ ನಾನು ನೋಡ್ರಿ ಈ ಕಡೆ ಬಂದುಬಿಟ್ಟಿನಿ. ಇದು ಎಕ್ಸಾಕ್ಟ್ಲಿ ಅದ್ರ ಎದುರುಗಡೆನೇ ಬರ್ತೀವಿ ನಾವು. ಮೊದಲು ಎಂಟ್ರಿ ಆದ ತಕ್ಷಣ ಅಲ್ಲಿದ್ವಿ, ಆ ಸೈಡ್ ಇದ್ವಿ, ಅಲ್ಲಿಂದ ಹಿಂಗೆ ನಡ್ಕೊತ ಹಿಂಗೆ ಬಂದ್ವಿ. ಕರೆಕ್ಟಾಗಿದ್ದೀರಿ, ಎದುರುಗಡೆ ನಿಂತ್ರೆ ಮಸ್ತ್ ಕಾಣಿಸ್ತೈತಿ ಬುರ್ಜ್ ಖಲೀಫಾ ಫೌಂಟೇನ್ ಶೋ. ಬಟ್ ಇಲ್ಲಿ ಏನಂದ್ರೆ ಜನ ಜಾಸ್ತಿ ಇರ್ತಾರೆ, ಅದೇ ಒಂದು ಪ್ರಾಬ್ಲಮ್, ನಿಮಗೆ ಜಾಗ ಸಿಗಲ್ಲ.
आपको माउंटेन लेना है ना अभी? ಮುಗೀತು ಇಷ್ಟೇ. ಇಷ್ಟು ನೋಡಕ್ಕೆ ನಮ್ಮನಿ ಏನ್ ಗದ್ಲ ಏನದು ಇದೇನ್ ಕೇಳೋಂಗಿಲ್ಲ. ಆಮೇಲೆ ಇನ್ನೊಂದು ಇಷ್ಟು ಎಲ್ಲ ಲೈಕ್ ಆರ್ಗನೈಸ್ಡ್ ವೆಲ್ ಮೇಂಟೈನ್ಡ್ ಇದ್ರು ಕೆಲವರು ಲೈಕ್ ಒಬ್ಬರಂಗ್ ಮಾಡ್ತಾರೆ. ಹೆಂಗ್ ಮಾಡ್ತಾರ ಅಂದ್ರೆ ಇಲ್ಲಿ ಬತ್ತಿ ಹೊಡಿಯೋಂಗಿಲ್ಲ. ಬತ್ತಿ ಅಂದ್ರೆ ಗೊತ್ತಾಕತ್ಲ ನಿಮ್ಗೆ. ಸೊ ಇಲ್ಲಿ ನಿಂತ ಒಬ್ಬ ಬತ್ತಿ ಹೊಡ್ಕೊ ಹೋಗ್ತಿರ್ತಾನೆ. ಅಲ್ಲ ಇಲ್ಲೆಲ್ಲ ಫ್ಯಾಮಿಲಿ ಬಂದಾರ, ಎಲ್ಲ ಲೈಕ್ ಫುಲ್ ರೆಸ್ಟ್ರಿಕ್ಟೆಡ್ ಏರಿಯಾ ಐತಿದು. ಇಂಥಲ್ಲಿ ಬಂದು ಬತ್ತಿ ಹೊಡಿದು ಅವ್ನಿಗೆ ಜರೂರತ್ ಏನಿತ್ತು, ಬಂದ್ರು ಬೈದ್ರು ಕಳಿಸಿದ್ರು ಅವ್ನಿಗೆ ಹೊರಗೆ. ಸೊ ಇಂಥದ್ದೆಲ್ಲ ಮಾಡ್ಬೇಡ್ರಿ. ಲೈಕ್ ಯಾರು ಮಾಡಂಗಿಲ್ಲ ನನಗೆ ಗೊತ್ತೈತಿ, ನನ್ನ ವ್ಯೂವರ್ಸ್. ಬಟ್ ಕೆಲವ್ರು ಇರ್ತಾರೆ ಲೈಕ್ ಹೆಸರಂತ್ರ ಹಾಳು ಮಾಡ್ತಾರ, ದೇಶದ ಹೆಸರು ಹಾಳು ಮಾಡ್ತಾರೆ, ನಮ್ಮ ಹೆಸರು ಹಾಳು ಮಾಡ್ತಾರ. ಮತ್ತ ಒಂದ್ ನೆರೆಟಿವ್ ಸೆಟ್ ಮಾಡ್ಬಿಡ್ತಾರೆ ನಮ್ಮ ಭಾರತೀಯರು ಅನ್ನೋದು ಏನ್ ಅನ್ನೋದು ಒಂದು ನೆರೆಟಿವ್ ಸೆಟ್ ಮಾಡ್ಬಿಡ್ತಾರೆ. ಮಾಡಕ್ ಹೋಗ್ಬೇಡ್ರಿ. ಸೊ ಇದು ಬುರ್ಜ್ ಖಲೀಫಾ ಫೌಂಟೇನ್ ಶೋ. ಇದು ಫ್ರೀ ಇರ್ತೈತಿ, ಯಾರು ಬೇಕಾದ್ರೂ ಬರ್ಬೋದು, ನೋಡ್ಬೋದು. ಎವ್ರಿ 30 minutes ಒಂದ್ಸರಿ ಇರ್ತೈತಿ. ಲೈಕ್ ಇದು ಬಹಳ ದೊಡ್ಡದೈತಿ. ಹಿಂಗ್ ಸುತ್ತ ಎಲ್ಲ ತಿರ್ಗಾಡ ಬಂದ್ರ, ಬಟ್ ಕಾಲ್ ನೋಸ್ತಾವ ನೋಡ್ಕೋತ ನಿಂತ್ರ, ಎಲ್ಲ ತಿರ್ಗಾಡಕೋತ ನಿಂತರ.
ಸೊ ಇದು ಇಟ್ಟತನ ನೋಡಿದ್ದು ಫೌಂಟೇನ್ ಶೋ. ಇಲ್ಲಿ ನೋಡ್ರಿ ಟರ್ಕಿಶ್ ಐಸ್ ಕ್ರೀಮ್ ಮಾರಾಕತ್ತಾರ. ಅದೇ ಹೇಳ್ತಾರೆ ಇದಕ್ಕೆ. ಇದು ಟರ್ಕಿಶ್ ಐಸ್ ಕ್ರೀಮ್ ನೋಡ್ರಿ. ಇದು ಏನಂದ್ರೆ ಇವರು ಬೇಗ ಕೊಡಲ್ಲ. ಸೊ ಈ ತರ ಐಸ್ ಕ್ರೀಮ್ ಮಾರಾಕತ್ತಾರ ಇಲ್ಲಿ. ಸೊ ಇದು ಟರ್ಕಿಶ್ ಐಸ್ ಕ್ರೀಮ್. ಆಮೇಲೆ ಇಲ್ಲಿ ಬಂದು ಕೆಲಸ ಚಲೋ ಬರ್ತೈತಿ. ಎಲ್ಲಾರು ಫೋಟೋ ತಗೋತಾರ. ತಗೋರು ಇವ್ರು ಫೋಟೋಗ್ರಾಫರು. Die staat er.